ಎಲ್ರಿಗೂ ನಮಸ್ಕಾರ. ನಾನು ಶಕುಂತಲಾ, ಗೊತ್ತಿದೆ ನೋಡಿ. ಇಲ್ಲಿ ನಮ್ಮ ಮಹಿಳಾ ಸಂಘದಲ್ಲಿ ಇರುವಂತಹ ಹೇಮಾ ಅನ್ನೋವ್ರ ಮನೆಯಲ್ಲಿ ಗೊಂಬೆ ಕೂರಿಸಿದ್ದಾರೆ. ಸೊ ಅವ್ರ ಮನೆಗೆ ನಾವು ಬಂದಿದ್ದೀವಿ. ಇವ್ರ ಮನೆಯಲ್ಲೇ ಗೊಂಬೆ ಕೂರಿಸಿರೋದು. ನಾವೆಲ್ಲ ಬಂದಿದ್ದೀವಿ ಆ ಮಹಿಳಾ ಸಂಘದಿಂದ. ಶಶಿಕಲಾ ಮತ್ತು ವೆನ್ನೆಲ್ಲ, ಭಾಗ್ಯಮ್ಮ ಅಕ್ಕ ಅವರು ಮತ್ತು ಶಾಂತಮ್ಮ ಅವರು ನಾವೆಲ್ಲ ಬಂದಿದ್ದೀವಿ. ನೋಡೋಕ್ಕೆ ಎಷ್ಟು ಖುಷಿಯಾಗುತ್ತೆ ನೋಡಿ. ದೀಪಕ್ಕೆ ದೀಪ ಥರನೇ, ಅಂದರೆ ವೆಲ್ಕಮ್ ಮಾಡ್ತಾರಲ್ಲ ಹೆಣ್ಮಕ್ಳು, ಆ ರೀತಿ ಮುತ್ತೈದೆಯರ ಹಾಗೆ ಸೀರೆ ಎಲ್ಲ ಉಡಿಸಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ಇಲ್ಲಿ ಒಂದೊಂದು ಅವರು ಗೊಂಬೆ ಕೂರಿಸೋದು ಥೀಮ್ ಇರುತ್ತೆ. ಇಲ್ಲಿ ನೋಡಿ, ಅಂಗಡಿ ಇಟ್ಟಿರೋದು, ಮತ್ತು ಈ ತಾತಾಜಿ ಇದು ಶೆಟ್ಟಿ ತುಂಬ ಲಕ್ಷ್ಮಿ ಬರುತ್ತಂತೆ. ಇವರು ಕುಬೇರಕ್ಕೆ ಹೋಲಿಸ್ತಾರೆ. ಮತ್ತು ಇದು ಶ್ರೀಮಂತ ಮಾಡ್ತಾ ಇರೋದು ಬಾವಿ, ಅಲ್ಲಿ ಎಲ್ಲ ಊಟ ಮಾಡ್ತಾಯಿದ್ದಾರೆ, ಔತಣಕೂಟ ಅದರಲ್ಲಿ. ಮತ್ತು ಅಲ್ಲಿ ಮದುವೆ ಆಗ್ತಾ ಇರೋದು. ಹಾಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಇವ್ರಿಗೆ ಇಲ್ಲಿ ಬಂದು ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾ ಇರೋದಿದೆ. ಲಕ್ಷ್ಮೀ ಪೂಜೆ ನೋಡಿ. ಜಂಬೂ ಸವಾರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಜಂಬೂ ಸವಾರಿ, ಮೈಸೂರು ಅರಮನೆ, ಮಹಾರಾಜರು. ಹಾಗೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಆ ಗೊಂಬೆಗಳಿದೆಯಲ್ಲ, ಅದು ಅವರಿಗೆ ಒಂದೊಂದು ಮನೆಯಲ್ಲೂ ಮದುವೆ ಆದಾಗ ಕೊಡ್ತಾರೆ. ಅದೇ ತುಂಬ ಇಂಪಾರ್ಟೆಂಟು ನೋಡಿ. ಇಲ್ಲಿ ಎಲ್ಲ ಅವತಾರಗಳಿರೋದು, ಎಲ್ಲ ಪೂರ್ತಿ ಸೂರ್ಯ ಭಗವಾನ್ ಇರ್ಬೋದು, ವೈಭವ ಲಕ್ಷ್ಮಿ, ಶ್ರೀಕೃಷ್ಣ ದಶಾವತಾರ ಎಲ್ಲ ಇಟ್ಟಿದ್ದಾರೆ. ಹಾಗೆ ನಮ್ಮ ಹುಡುಗರು ತುಂಬ ಇಷ್ಟಪಡುವಂತಹ ಕ್ರಿಕೆಟ್ ಸ್ಟೇಡಿಯಂ ನೋಡಿ ಎಷ್ಟು ಚೆನ್ನಾಗಿದೆ. ರಾಧಾಕೃಷ್ಣ ತುಂಬ ಕ್ರಿಯೇಟಿವಿಟಿಯಾಗಿ. ಅದಕ್ಕೆ ನಮ್ಮ ಹಿಂದೂ ಧರ್ಮದಲ್ಲಿ ನವರಾತ್ರಿ ಅಂದರೆ 9 ದಿನವೂ ಎಲ್ಲರಿಗೂ ಹಬ್ಬನೇ. ಹಾಗೆ ಇಲ್ಲೊಂದು ಝೂ ನೋಡೋಣ. ನೋಡಿ ಏನು ಅನಿಮಲ್ಸ್ ಎಷ್ಟೊಂದು ಇದ್ದಾವೆ. ಮತ್ತು ಅಲ್ಲಿ ಮೊಳಕೆ ಕಾಳು ಹಾಕಿ ಮೊಳಕೆ ಬರೆಸ್ತಾರೆ. ಅದು ಅಷ್ಟೇ, ನಮ್ಮ ಮನೆ ಹಾಗೆ ವೃದ್ಧಿ ಆಗಬೇಕು ಅಂತ ಇದೆಲ್ಲನೂ ಒಂದೊಂದು ಮಾಡೋದಕ್ಕೂ ತುಂಬ ಅರ್ಥಪೂರ್ಣ ಇರುತ್ತೆ. ಯಾವುದೇ ನಾವು ಒಂದು ಹಬ್ಬ ಪೂಜೆ ಮಾಡಬೇಕಂದ್ರೆ ಎಷ್ಟು ಚೆನ್ನಾಗಿದೆ ನೋಡಿ.